ಬಿಬಿಎಂಪಿ ಚುನಾವಣೆಗೆ ನಾವು ರೆಡಿ ಇದ್ದೇವೆ ಅಂತೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎಷ್ಟು ದಿನ ಅಂತ ಸುಮ್ಮನೆ ಇರೋದಕ್ಕಾಗುತ್ತೆ ಹೇಳಿ? ಎಲ್ಲಾ ಪಕ್ಷದವರನ್ನ ಕರೆದು ಮಾತನಾಡ್ತೀನಿ. ಮುಸ್ಲಿಂ ಮೀಸಲಾತಿ 4% ಅಂತ ಎಲ್ಲಿದೆ? ಇದ್ರ ಬಗ್ಗೆ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಬಿಬಿಎಂಪಿ ಚುನಾವಣೆ ಯಾವಾಗ ಅನ್ನೋ ಪ್ರಶ್ನೆ ಹಾಗೇ ಉಳ್ಕೊಂಡಿದೆ. ಬಿಬಿಎಂಪಿ ಚುನಾವಣೆ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಇನ್ನು ಮುಸ್ಲಿಂ ಮೀಸಲಾತಿ 4% ಅಂತ ಎಲ್ಲಿದೆ? ಅಲ್ಪಸಂಖ್ಯಾತರಿಗೆ ಮೀಸಲಾತಿ, ಅದು ಅಲ್ಪಸಂಖ್ಯಾತರು ಅಂದ್ರೆ ಎಲ್ಲರೂ ಬರ್ತಾರೆ, ಬರೀ ಮುಸ್ಲಿಂರಷ್ಟೇನಾ? ಅವರ ಹಕ್ಕನ್ನ ಅವ್ರಿಗೆ ಕೊಡ್ತಾ ಇದ್ದೇವೆ. ಬಿಜೆಪಿಯವರ ವಿರೋಧಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ. ಬರೀ ಅಲ್ಪಸಂಖ್ಯಾತರು ಅಂತ ಅಂದ್ರೆ ಬರೀ ಮುಸ್ಲಿಂರಷ್ಟೇನಾ, ಬೇರೆ ಯಾರು ಇಲ್ವಾ ಅಂತ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಖಂಡಿತ ನಾವು ಬಿಬಿಎಂಪಿ ಚುನಾವಣೆ ಮಾಡಲೇಬೇಕು. ಹೆಂಗೆ ಎಷ್ಟು ದಿನ ನಾವು ತಪ್ಪಿಸ್ಕೊಂಡು ಇರೋಕ್ಕಾಗ್ತದೆ? ಸೊ ಈಗ ಅಸೆಂಬ್ಲಿ ಎಲ್ಲ ಪಾಸ್ ಆಯಿತು, ಆದಮೇಲೆ ಈಗೆಲ್ಲ ಪಾರ್ಟಿಯವ್ರನ್ನ ಕರಿತೀನಿ. ಎಷ್ಟು ಹೊಸದಾಗಿ ಸೇರ್ಕೋಬೇಕು, ಏನು ಮಾಡಬೇಕು ಅಂತ ಅವರು ಕೆಲವೆಲ್ಲ ಅನ್ಅಫಿಷಿಯಲ್ ಆಗಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಅವರ ಸಲಹೆ ಕೂಡ ನಾವು ಕೇಳಿ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಲೇಬೇಕು. ಚುನಾವಣೆಗೆ ರೆಡಿ ಇದೆಯಾ ಸರ್ಕಾರ? ಖಂಡಿತ ನಾವು ಬಿಬಿಎಂಪಿ ಚುನಾವಣೆ ಮಾಡಲೇಬೇಕು. ಹೆಂಗೆ ಎಷ್ಟು ದಿನ ನಾವು ತಪ್ಪಿಸ್ಕೊಂಡು ಇರೋಕ್ಕಾಗ್ತದೆ? ಸೊ ಈಗ ಅಸೆಂಬ್ಲಿ ಎಲ್ಲ ಪಾಸ್ ಆಯಿತು, ಆದಮೇಲೆ ಈಗೆಲ್ಲ ಪಾರ್ಟಿಯವ್ರನ್ನ ಕರಿತೀನಿ. ಎಷ್ಟು ಹೊಸದಾಗಿ ಸೇರ್ಕೋಬೇಕು, ಏನು ಮಾಡಬೇಕು ಅಂತ ಅವರು ಕೆಲವೆಲ್ಲ